ನಿನ್ನೆ ನಾನು ವಿದ್ಯಾನಗರ ಕೇಲಿಗೆ ಹೋಗ್ತಾಯಿದ್ದೆ. ಅದ್ರ ಜೊತೆಗೆ ನಾನು ಸ್ವಲ್ಪ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಹಿಂಗೆ ತತ್ವದರ್ಶಿ ಆಶಿ ಹೋಗ್ಬೇಕಂತ ನಾನು ಹೋಗ್ತಾಯಿದ್ದೆ. ಅದರಲ್ಲಿ ಪಿ ಸಿ ಜಾಬಿನ ಕಾಲೇಜಿಗೆ ಮುಂದುಗಡೆ ಶಿರೂರು ಪಾರ್ಕ್ ಸಿಗ್ನಲ್ ಇದೆ. ಆ ಸಿಗ್ನಲ್ ಹತ್ರ ನಾನು ಹೋಗುವಾಗ ಒಂದು ಆಟೋ ಮುಂದುಗಡೆ ಹೋಗ್ತಾ ಇರ್ತೈತಿ. ಯಾವ ಕಾರಣಕ್ಕೂ ಅವನು ನನಗೆ ಮುಂದೆ ಹೋಗೋಕೆ ಕೊಡಲಿಲ್ಲ. ಲೆಫ್ಟ್ ಬಂದರೆ ಲೆಫ್ಟ್ ಬರ್ತಾನೆ, ರೈಟ್ ಬಂದರೆ ರೈಟ್ ಬರ್ತಾನೆ. ಹಾರು ನೋಡಿದ್ರು ಸೈಡ್ ಕೊಡ್ತಾಯಿಲ್ಲ. ಇವು ಯಾಕೆ ಹಿಂಗೆ ಮಾಡ್ತಾನೆ ಅಂತೇಳಿ ನಾನು ನೋಡಿದೆ. ಭಾಳಷ್ಟು 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ತನಕ ಹಿಂಗೆ ಕಾಡಿದ. ಮುಂದೋಗಿ ನಾನು ಓವರ್ಟೇಕ್ ಮಾಡಿ ಬಂದೆ, ಮತ್ತು ಓವರ್ಟೇಕ್ ಮಾಡಿ ಸ್ಟಾಪ್ ಮಾಡಿದ. ಆಮೇಲೆ ನಿಲ್ಲಿಸಿ ಕೇಳಿದಾಗ ಅವನು ಫುಲ್ ಡ್ರಿಂಕ್ ಆ್ಯಂಡ್ ಡ್ರೈವ್ ಇದ್ದ. ಅದ್ರ ಜೊತೆಗೆ ಸ್ವಲ್ಪ ಅವನು ಬೇರೆ ವ್ಯಸನ ಕೂಡ ಮಾಡಿದ್ದ. ಇದರಿಂದ ನಮಗೆ ಎಲ್ಲೋ ಒಂದು ಕಡೆ ನಮಗೆ ಒಂದು ಸ್ವಲ್ಪ ಆತಂಕದ ವಾತಾವರಣ ಕಾಣ್ತಾಯಿದೆ. ಮತ್ತು ನಿನ್ನೆ ರಾತ್ರಿ ಕೂಡ ಇಬ್ಬರು ಅನಾಮಯ ವ್ಯಕ್ತಿಗಳು ಬೈಕ್ ತೊಗೊಂಡು ಬಂದು ರಾತ್ರಿ ಇಲ್ಲಿ ಅಡ್ಡಾಡಿ ಹೋಗಿದ್ದಾರೆ 8 ಗಂಟೆ ಸುಮಾರು. ಇಂಥ ಒಂದು ಪ್ರಕರಣ ನೋಡಿದಾಗ ನಾವು ಮೊದಲೇ ಈಗ ಬೇರೆ ಬೇರೆ ಆ್ಯಂಗಲ್ದಾಗ ಎಲ್ಲರೂ ಭಾಳಷ್ಟು ಮಂದಿ ನಮ್ಮ ಮೇಲೆ ಕಣ್ಣಂತೂ ಇಟ್ಟಿದ್ದಾರೆ. ಮತ್ತು ಈ ರೀತಿ ನಡೆದ್ರೆ ನಾಳೆ ನನ್ನ ಜೀವಕ್ಕೆ ಏನಾರು ಅಪಾಯ ಆದರೂ ಕೂಡ ಅದಕ್ಕೆ ಕೂಡ ಮತ್ತು ಅದು ಬೇರೆ ರಂಗಕ್ಕೆ ತೊಗೋತೈತಿ. ಅದಕ್ಕೆ ದಯಮಾಡಿ ಸ್ವಲ್ಪ ನನಗೇನು ಭದ್ರತೆ ಇದೆ, ಈಗಾಗಲೇ ಗನ್ಮ್ಯಾನನ್ನು ಕೊಟ್ಟಿದ್ದಾರೆ ಮತ್ತು ಮನೆಗೂ ಕೂಡ ಸುರಕ್ಷಣೆ ಕೊಟ್ಟಿದ್ದಾರೆ. ಬಟ್ ಈ ರೀತಿ ರಸ್ತೆಯಲ್ಲಿ ಆಗೋದ್ರಿಂದ ಅಪಘಾತ ಆಗಿ ಮತ್ತೊಂದು ಏನಾರು ಆಗಬಾರ್ದು ಅನ್ನೋದೊಂದು ನನ್ನ ಬೇಡಿಕೆ. ಅದಕ್ಕೆ ಸೂಕ್ತವಾದ ಸ್ವಲ್ಪ ಆಟೋ ಈ ನಮ್ನಿ ಮಾಡಿದಾಗ ನಾನು ಕಾರ್ನಲ್ಲೇ ಕುಂತು ನಾನು ಹುಡುಗಿಗೆ ಹೇಳಿದೆ ವಿಡಿಯೋ ಮಾಡೋ ಇಮಿಡಿಯೇಟ್ಲಿ. ಮತ್ತು ನಾನು ಕಾರ್ಗೂ ಕೂಡ ಫ್ರಂಟು ಮತ್ತು ಬ್ಯಾಕು ಕ್ಯಾಮ್ರಾ ಹಾಕ್ಸಿದ್ದೀನಿ. ಮತ್ತು ಅದ್ರ ಜೊತೆಗೆ ನಾವು ಗನ್ಮ್ಯಾನಿಗೆ ಅಲರ್ಟ್ ಮಾಡಿದ್ದೀವಿ, ಇದನ್ನು ಸ್ವಲ್ಪ ನೋಡಿ ಅಂತೇಳಿ. ಇಲ್ಲ ಆಮೇಲೆ ನಂಬರ್ ಪ್ಲೇಟ್ ಅಬ್ಸರ್ವ್ ಮಾಡಿದ್ವಿ. ನಂಬರ್ ಪ್ಲೇಟ್ ಭಾಳ ಸಣ್ಣದಿತ್ತು, ಚಿಕ್ಕದಿತ್ತು. ಆವಾಗ ಅವರು ಕೂಡ ಅಂದರು ಇಲ್ಲ ಈ ಥರ ಕ್ರೈಮ್ ಏನಾರು ಮಾಡಿದರೆ ಅವ್ರು ಸಣ್ಣ ಅಕ್ಷರಲ್ಲೇ ಮಾಡ್ತಾರೆ ಪೊಲೀಸರು. ಮತ್ತು ಇಮಿಡಿಯೇಟ್ಲಿ ನಾವು ಹೋಗಿ ಮುಂದೆ ನಿಲ್ಲಿಸಿ ಅವನು ಹಿಡಿದು DCP ಇವರು ಬಂದರು, DCP ಟ್ರಾಫಿಕ್ ಆ್ಯಂಡ್ ಕ್ರೈಮ್ದವ್ರು ಬಂದು ಅವ್ರನ್ನ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಿ ಮತ್ತು ಟ್ರಾಫಿಕ್ಕಿಗೂ ಕೊಟ್ಟರು ಮತ್ತು ವಿದ್ಯಾನಗರ ಪೊಲೀಸ್ ಠಾಣೆಗೂ ಕೊಟ್ಟರು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.